ರಾಜಕೀಯದ ಕ್ಷಿಪ್ರ ಬೆಳವಣಿಗೆ ಕಾರಣವಾಗ್ತಾ ಇದೆಯಾ? ಹಾಗಾದ್ರೆ ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಸೋಲಾಗಿದ್ದು ಪಂಜಾಬ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ? ನಾಳೆ ದೆಹಲಿಯಲ್ಲಿ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ನಾಯಕರ ಜೊತೆ ಕೇಜ್ರಿವಾಲ್ ಸಭೆ ನಡೆಸಲಿದ್ದಾರೆ. ಇದು ಆಗ್ತಾ ಇರುವಂತಹ ಬೆಳವಣಿಗೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸೋಲಾಗಿದೆ. 2 ಟರ್ಮ್ನಲ್ಲಿ ಅಧಿಕಾರವನ್ನ ನಡೆಸಿದ್ದಂತ ಆಮ್ ಆದ್ಮಿ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿ ದೆಹಲಿ ರಾಜ್ಯಭಾರವನ್ನ ನಡೆಸಿದ್ರು ಅರವಿಂದ್ ಕೇಜ್ರಿವಾಲ್. ಈಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕೈ ಚೆಲ್ಲಿದೆ. ಪಂಜಾಬ್ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಸೋಲಾಗಿದ್ದು ಪಂಜಾಬ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ರ. ನಾಳೆ ದೆಹಲಿಯಲ್ಲಿ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ನಾಯಕರ ಜೊತೆ ಕೇಜ್ರಿವಾಲ್ ಸಭೆ ನಡೆಸುತ್ತಾರೆ. ಪಂಜಾಬ್ ಎಎಪಿ ಶಾಸಕರು ಮತ್ತು ಸಚಿವರ ಸಭೆ ಕರೆದಿದ್ದಾರೆ ಕೇಜ್ರಿವಾಲ್. ದೆಹಲಿ ಸೋಲ್ತಾ ಇದ್ದಂತೆ ಪಂಜಾಬ್ ಶಾಸಕರು ಸಚಿವರ ಸಭೆ ಕರೆದಿರೋದು ಯಾಕೆ? ಹಾಗಾದ್ರೆ ಪಂಜಾಬ್ ಸಿಎಂ ಸ್ಥಾನದ ಮೇಲೆ ಅರವಿಂದ್ ಕೇಜ್ರಿವಾಲ್ ಕಣ್ಣಿಟ್ಟಿದ್ದಾರಾ? ಪಂಜಾಬ್ ಸಿಎಂ ಭಗವಂತ ಸಿಂಗ್ ಮಾನ್ ಬದಲಾಗ್ತಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ಎಎಪಿಯ 30ಕ್ಕೂ ಹೆಚ್ಚು ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ದೆಹಲಿ ಸೋಲ್ತಾ ಇದ್ದಂತೆ ಪಂಜಾಬ್ ಎಎಪಿಯಲ್ಲಿ ಅಂತರ್ಯುದ್ಧ ಶುರುವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಲುಧಿಯಾನ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧೆ ಮಾಡಬಹುದು ಅಂತ ಕಾಂಗ್ರೆಸ್ ಹೇಳಿತ್ತು. ಸದ್ಯ ಖಾಲಿ ಇರುವಂತಹ ಲುಧಿಯಾನ ಕ್ಷೇತ್ರಕ್ಕೆ ಕೆಲ ದಿನಗಳಲ್ಲೇ ಬೈ ಎಲೆಕ್ಷನ್ ನಡೆಯುತ್ತೆ. ಲುಧಿಯಾನದಿಂದ ಗೆದ್ದು ಪಂಜಾಬ್ ಸಿಎಂ ಆಗ್ತಾರಾ ಕೇಜ್ರಿವಾಲ್? ಅದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಈಗ ನಡೀತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಮಾಡಿದಂತಹ ಆರೋಪ, ಅದರ ಬೆನ್ನಲ್ಲೇ ಕೇಜ್ರಿವಾಲ್ ಕರೆದಿರುವಂತಹ ಸಭೆ ಬೇರೆ ಅರ್ಥ ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.